ನಮಸ್ಕಾರ. ಇಂಗ್ಲೀಷ್ ಕಲಿಯಲು ತಮ್ಮೆಲ್ಲರಿಗೂ ಬಾಗಲಕೋಟೆಯಲ್ಲಿರುವಂಥ NUN ಇಂಗ್ಲೀಷ್ ಅಕಾಡೆಮಿಗೆ ಸ್ವಾಗತ. ನಾನು ಈ ಸಲ ಚರ್ಚೆಗೆ ಆಯ್ದುಕೊಂಡಂಥ ವಿಷಯ WS ಕ್ವೆಶ್ಚನ್ ವರ್ಡ್ಸ್. ಈ WS ಕ್ವೆಶ್ಚನನ್ನು ಒಂದೊಂದೇ ವಿಡಿಯೋದಲ್ಲಿ ವಿವರವಾಗಿ ಚರ್ಚೆ ಮಾಡ್ತಾ ಇದ್ದೀವಿ. ಇವತ್ತಿನ ವಿಶೇಷವಾದಂಥ WS ಕ್ವೆಶ್ಚನ್ ವರ್ಡ್ ಅಂದರೆ ವಾಟ್. ನಾನು ಬಹಳಷ್ಟು ವಿದ್ಯಾರ್ಥಿಗಳಲ್ಲಿ ಗಮನಿಸಿದಂಥ ಒಂದು ಸತ್ಯ ಸಂಗತಿ ಏನಂದರೆ, ವಿದ್ಯಾರ್ಥಿಗಳು ಆ್ಯಕ್ಟಿವ್ ವಾಯ್ಸನ್ನು ಪರೀಕ್ಷೆಯಲ್ಲಿ ಮಾತ್ರ ಪ್ಯಾಸಿವ್ ವಾಯ್ಸ್ ಬಳಸೋದನ್ನಂತ ಮಾಡ್ತಾರೆ. ಆದರೆ ಈ ಆ್ಯಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ದಿನನಿತ್ಯದ ನಮ್ಮ ಮಾತುಗಳಲ್ಲಿರ್ಬೋದು ಅಥವಾ ಬರವಣಿಗೆಯಲ್ಲಿರ್ಬೋದು, ನಾವು ಯಾವುದೋ ಒಂದು ಇಂಗ್ಲೀಷ್ನಲ್ಲಿ ಪತ್ರ ಬರೆಯುವಾಗ ಅಥವಾ ಒಂದು ಅರ್ಜಿ ಬರೆಯುವಾಗ ಇವುಗಳ ಸಮರ್ಪಕವಾದ ರೀತಿಯಲ್ಲಿ ಬಳಕೆ ಆಗೋದು ಭಾಳ ಕಡಿಮೆ. ಇದನ್ನು ನಾನು ಭಾಳಷ್ಟು ಸಲ ಗಮನಿಸಿದ್ದೇನೆ. ಬರೀ ಪರೀಕ್ಷೆ ದೃಷ್ಟಿಯಿಂದ ಒಂದು ಆ್ಯಕ್ಟಿವ್ ವಾಯ್ಸ್ ಆದ ವಿಶೇಷವಾಗಿ ಸಿಂಪಲ್ ಪಾಸ್ಟ್ ಟೆನ್ಸನ್ನು ಅದನ್ನು ಪ್ಯಾಸಿವ್ ವಾಯ್ಸ್ ಮಾಡಿ ಪರೀಕ್ಷೆಯಲ್ಲಿ ನಾವು ಅದನ್ನು ಉತ್ತರವಾಗಿ ಪಡೆದಿದ್ದೀವಿ ಅನ್ನೋ ಒಂದು ವಿಚಾರದಲ್ಲಿ ವಿದ್ಯಾರ್ಥಿಗಳು ಅದನ್ನು ಆಳವಾಗಿ ದಿನನಿತ್ಯದಲ್ಲಿ ಅವುಗಳನ್ನು ಹೆಂಗೆ ಬಳಸ್ತೀವಿ ಅನ್ನೋದಕ್ಕೆ ಸ್ವಲ್ಪ ಲಕ್ಷ್ಯ ಕಡಿಮೆ ವಹಿಸೋದ್ರಿಂದ ಅದು ಭಾಳಷ್ಟು ನಮ್ಮ ದಿನನಿತ್ಯದಲ್ಲಿ ಉಪಯೋಗ ಇರೋದರಿಂದ ಮತ್ತು ಅವುಗಳ ಅಗತ್ಯತೆ ನಮಗೆ ಭಾಳಷ್ಟು ಇರೋದರಿಂದ, ಜೊತೆಗೆ ನಾವು ಸಹಜವಾಗಿ ಕನ್ನಡದಲ್ಲಿ ಅಂಥ ವಾಕ್ಯಗಳನ್ನು ವಿಶೇಷವಾಗಿ ಪ್ಯಾಸಿವ್ ವಾಯ್ಸ್ನಲ್ಲಿ WS ಕ್ವೆಶ್ಚನ್ಗಳನ್ನು ಸಾಕಷ್ಟು ಬಳಸೋ ದೃಷ್ಟಿಯಿಂದ ಆ ಇಂಗ್ಲೀಷ್ ವಾಕ್ಯಗಳನ್ನು ವ್ಯಾಕರಣಬದ್ಧವಾಗಿ ಕಲಿಸ್ಕೊಳ್ಳೋದು ತುಂಬ ಅವಶ್ಯಕ ಅನ್ನೋ ಒಂದು ದೃಷ್ಟಿಕೋನ ಇಟ್ಕೊಂಡು ಇವತ್ತಿನ ಚರ್ಚೆಯ ವಿಷಯವನ್ನು ನಾನು WS ಕ್ವೆಶ್ಚನ್ ವರ್ಡ್, ವಿಶೇಷವಾಗಿ ವಾಟ್ WS ಕ್ವೆಶ್ಚನ್ ವರ್ಡನ್ನು ಆ್ಯಕ್ಟಿವ್ ವಾಯ್ಸ್ನಲ್ಲಿ ಮತ್ತು ಪ್ಯಾಸಿವ್ ವಾಯ್ಸ್ನಲ್ಲಿ ಹೇಗೆ ಬಳಸ್ಬೋದು ಅನ್ನೋ ಚರ್ಚೆಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ತಮ್ಗೆ ಗೊತ್ತಿರೋ ಹಾಗೆ WH ಅಕ್ಷರಗಳನ್ನು ಒಳಗೊಂಡಂಥ ಪ್ರಶ್ನೆ ಕೇಳುವಂಥ ಶಬ್ದಗಳಿಗೆ WS ಕ್ವೆಶ್ಚನ್ ವರ್ಡ್ಸ್ ಅಂತ ಕರೀತಾರೆ. ತಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಹೂ, ಹೂಮ್, ಹೂಸ್, ವಿಚ್, ವಾಟ್, ವೇರ್, ವೆನ್, ವೈ, ಹೌ ಮೆನಿ, ಹೌ ಮಚ್, ಹೌ ಫಾರ್, ಹೌ ಲಾಂಗ್, ಹೌ ಆಫನ್. ಇದರಲ್ಲಿ ಈಗಾಗಲೇ ನಾನು ಸಾಕಷ್ಟು WS ಕ್ವೆಶ್ಚನನ್ನು ಆ್ಯಕ್ಟಿವ್ ವಾಯ್ಸ್ನಲ್ಲಿ ಮತ್ತು ಪ್ಯಾಸಿವ್ ವಾಯ್ಸ್ನಲ್ಲಿ ಸೂತ್ರಕ್ಕನುಗುಣವಾಗಿ ಇಂಗ್ಲೀಷ್ನಲ್ಲಿ ವ್ಯಾಕರಣಬದ್ಧವಾದಂಥ ಸರಿಯಾದ ವಾಕ್ಯಗಳು ಹೇಗೆ ರಚಿಸ್ಕೊಳ್ಬೋದು ಅನ್ನೋದನ್ನು ಚರ್ಚೆ ಮಾಡಿದ್ವಿ. ಇವತ್ತಿನ ವಿಶೇಷ ಒಂದು ಶಬ್ದ ಅಂದರೆ ವಾಟ್. WHAT, ವಾಟ್, ಏನು, ಏನನ್ನು. ಇದು ವಾಕ್ಯಲ್ಲಿ ಅರ್ಥಕ್ಕನುಗುಣವಾಗಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ವರ್ತಿಸುತ್ತೆ. ನಾವು ಇದನ್ನು ಗಮನಿಸಬೇಕಾಗತ್ತೆ. ಯಾಕಂದರೆ ಇಂಗ್ಲೀಷ್ನೊಳಗೆ ನಾವು ಒಂದು ಪ್ರತೀತಿಯನ್ನು ಕಂಡುಕೊಳ್ತೀವಿ. ಏನಂದರೆ ಪ್ರತಿಯೊಂದು ಇಂಗ್ಲೀಷ್ ವಾಕ್ಯವು ಒಂದು ಫಿಕ್ಸ್ ಆದಂಥ ವ್ಯವಸ್ಥೆಗೆ ಅನುಗುಣವಾಗಿ ಅದನ್ನು ರಚನೆ ಮಾಡಬೇಕು. ಆದ್ದರಿಂದ ಇಂಗ್ಲೀಷ್ಗೆ ಫಿಕ್ಸ್ಡ್ ಲ್ಯಾಂಗ್ವೇಜ್ ಅಂತ. ಬಿಕಾಸ್ ಎವ್ರಿ ವರ್ಡ್ ಈಸ್ ಫಿಕ್ಸ್ಡ್ ಆ್ಯಂಡ್ ಎವ್ರಿ ವರ್ಡ್ ಹ್ಯಾಸ್ ಇಟ್ಸ್ ಓನ್ ಫಿಕ್ಸ್ಡ್ ಪ್ಲೇಸ್, ಮೀನ್ಸ್ ಪೊಸಿಷನ್ ಇನ್ ಅ ಸೆಂಟೆನ್ಸ್, and sentence means an order of fixed words. So that's why we should know the value and place of every word in a sentence. ಈಗ ನಾನು ಆಯ್ಕೆ ಮಾಡಿಕೊಂಡಂಥ ವಾಟ್ ಆ್ಯಕ್ಟಿವ್ ವಾಯ್ಸ್ನಲ್ಲಿ ಹೆಂಗೆ ಬಳಸ್ತೀವಿ, ಅದನ್ನು ಪ್ಯಾಸಿವ್ ವಾಯ್ಸ್ನಲ್ಲಿ ಹೆಂಗೆ ಬಳಸ್ತೀವಿ ಅನ್ನೋದನ್ನು ನೋಡೋಣ. ತಮ್ಗೆ ಗೊತ್ತಿರೋ ಹಾಗೆ ಆ್ಯಕ್ಟಿವ್ ವಾಯ್ಸ್ನಲ್ಲಿ ನಾವು ವಾಟನ್ನು ಬಳಸಿದಾಗ ವಾಕ್ಯ ರಚನೆ ಯಾವ ಥರ ಇರಬೇಕಂದ್ರೆ ಮಾಮೂಲಿ ಅಂತೆ WS ಕ್ವೆಶ್ಚನ್ ಅಂದರೆ ವಾಟ್ ಬರಲೇಬೇಕು, ಪಕ್ಕದಲ್ಲಿ ಕಡ್ಡಾಯವಾಗಿ ಹೆಲ್ಪಿಂಗ್ ವರ್ಬ್ ಬರಲೇಬೇಕು, ಆನಂತರ ಸಬ್ಜೆಕ್ಟ್, ನಂತರ ಮೇನ್ ವರ್ಬ್. ಇದು ಪ್ರಶ್ನೆ ಕೇಳುವಂಥ ವಾಕ್ಯ ಯಾವ ಟೆನ್ಸ್ನಲ್ಲಿ ಇರುತ್ತಿತ್ತೋ ಆ ಟೆನ್ಸಿಗೆ ಅನುಗುಣವಾಗಿ ಕಂಟಿನ್ಯೂಸ್ ಇದ್ರೆ INGಯನ್ನು ಮೇನ್ ವರ್ಬಿಗೆ ಬಳಸಬೇಕು, ಪರ್ಫೆಕ್ಟ್ ಇದ್ದರೆ PP ಫಾರ್ಮ್ನಲ್ಲಿ ಅದನ್ನ ಇಟ್ಕೋಬೇಕು, ಕೊನೆಗೆ ಆಬ್ಜೆಕ್ಟು ಕ್ವೆಶ್ಚನ್ ಮಾರ್ಕ್ ಇದನ್ನು ಅಂತ್ಯಗೊಳಿಸ್ಬೇಕು. ಈ ರೀತಿ ಆ್ಯಕ್ಟಿವ್ ವಾಯ್ಸ್ನಲ್ಲಿ ನಾವು ವಾಟನ್ನು ಬಳಸೋದು ಸಾಮಾನ್ಯವಾದ ಸಂಗತಿ. ಅದಕ್ಕೆ ಕೆಲವೊಂದು ಉದಾಹರಣೆಗಳ ಮೂಲಕ ಈ ಸೂತ್ರಕ್ಕನುಗುಣವಾಗಿ ರಚನೆಯಾದಂಥ ವಾಕ್ಯಗಳನ್ನು ನಾನು ಚರ್ಚೆ ಮಾಡ್ತೀನಿ. ವಾಟ್ ಆರ್ ಯು ಡೂಯಿಂಗ್ ಹಿಯರ್? ನೋಡಿ, WS ಕ್ವೆಶ್ಚನ್ ವಾಟ್, ಹೆಲ್ಪಿಂಗ್ ವರ್ಬ್ ಆರ್. ಇದು ಪ್ರಶ್ನೆ ಕಂಟಿನ್ಯೂಸ್ನಲ್ಲಿ ಇರೋದ್ರಿಂದ ಆ ಕಂಟಿನ್ಯೂಸ್ನಲ್ಲಿ ನಾವು ಬಳಸುವಂಥ ಹೆಲ್ಪಿಂಗ್ ವರ್ಬ್ಸ್ ಆಮ್, ಆರ್, ಈಸ್. ಇಲ್ಲಿ ಸಬ್ಜೆಕ್ಟ್ನೇ ಮುಖ್ಯ ಆಗಿರೋದ್ರಿಂದ ಆ್ಯಕ್ಟಿವ್ ವಾಯ್ಸ್ಗೆ ಸಂಬಂಧಪಟ್ಟಂಥ ಹೆಲ್ಪಿಂಗ್ ವರ್ಬನ್ನು ಬಳಸ್ತೀವಿ. ಇಲ್ಲಿ ಯು ಸಬ್ಜೆಕ್ಟ್ ಆಗಿರೋದ್ರಿಂದ ಅದಕ್ಕನುಗುಣವಾಗಿ ಆರನ್ನು ಬಳಸಿದ್ದೀನಿ, ಮತ್ತು ಇದು ಕಂಟಿನ್ಯೂಸ್ ಇರೋದ್ರಿಂದ ಮೇನ್ ವರ್ಬ್ ING ಬಳಸಿದ್ದೀನಿ, ಡೂಯಿಂಗ್ ಹಿಯರ್. ವಾಟ್ ಆರ್ ಯು ಡೂಯಿಂಗ್ ಹಿಯರ್? ನೀವು ಇಲ್ಲಿ ಏನು ಮಾಡ್ತಾ ಇದ್ದೀರಿ, ನೀನು ಇಲ್ಲಿ ಏನು ಮಾಡ್ತಾ ಇದ್ದೀಯಾ, ಅದನ್ನು ಸಹಜವಾಗಿ ನೀ ಇಲ್ಲಿ ಏನು ಮಾಡಾಕತ್ತಿ ಅನ್ನೋದು ಸಹಜವಾಗಿ ನಾವು ಕನ್ನಡದಲ್ಲಿ ಮಾತಾಡೋಂಥ ವಾಕ್ಯ ಗ್ರಾಂಥಿಕವಾಗಿ ಇಂಗ್ಲೀಷ್ನಲ್ಲಿ ಈ ರೀತಿ ರಚನೆ ಮಾಡ್ಬೋದು. ವಾಟ್ ಕ್ಯಾನ್ ವಿ ಗಿವ್ ಟು ಅವರ್ ಕಂಟ್ರಿ? ನೋಡ್ರಿ, ನಾವು ನಮ್ಮ ದೇಶಕ್ಕೆ ಏನನ್ನು ಕೊಡಬಹುದು ಅಥವಾ ಇದರ ಸಾಮರ್ಥ್ಯಕ್ಕನುಗುಣವಾಗಿ ನಾವು ಪ್ರಶ್ನೆ ಮಾಡಿದ್ದೇ ಆದರೆ ನಾವು
ನಮ್ಮ ದೇಶಕ್ಕೆ ಏನನ್ನು ಕೊಡಬಲ್ಲೆವು, ಕೊಡುವ ಸಾಮರ್ಥ್ಯ ನಮ್ಮಲ್ಲಿದೆ, ಅದನ್ನು ಏನು ಕೊಡಬಹುದು ಅಥವಾ ಕೊಡಬಲ್ಲೆವು ಅನ್ನೋ ಅರ್ಥದಲ್ಲಿ ಇದನ್ನು ಬಳಸಿದ್ವಿ. ಈ ವಾಕ್ಯ ಕೂಡ ಸೂತ್ರಕ್ಕೆ ಅನುಗುಣವಾಗಿ WH ಕ್ವಶನ್ ವಾಟ್ ಹೆಲ್ಪಿಂಗ್ ವರ್ಬ್ ಬದಲಿ ನಾನು ಏನು ಮಾಡಿದ್ದೀನಿ, ಈಗ ಆಕ್ಸಿಲರಿ ತೊಗೊಂಡಿದ್ದೀನಿ, ನಂತರ ಸಬ್ಜೆಕ್ಟ್ ಮೇನ್ ವರ್ಬ್ ನಂತರ ಆಬ್ಜೆಕ್ಟ್. ಇದು ಕೂಡ ಸೂತ್ರಕ್ಕೆ ಅನುಗುಣವಾಗಿದೆ. ಇಂಗ್ಲೀಷ್ ವಾಕ್ಯ ಸೂತ್ರಕ್ಕೆ ಅನುಗುಣವಾಗಿ ರಚನೆ ಆದಾಗ ವಿಶೇಷವಾಗಿ ಆಕ್ಟಿವ್ಸ್ನಲ್ಲಿ ಈ ಸೂತ್ರವನ್ನು ನಾವು ಬಳಸ್ಕೊಳ್ಬೇಕಾಗಿದೆ. ವಾಟ್ ಡಿಡ್ ಶಿ ಗಿವ್ ಯು ಎಸ್ಟರ್ಡೇ, ಅವಳು ನಿನ್ನೆ ನಿನಗೆ ಏನನ್ನು ಕೊಟ್ಟಳು. ಇದು ಕ್ರಾಂತಿಕ ಕನ್ನಡ. ಅದನ್ನೇ ಆಕೆ ನಿನ್ನೆ ನಿನಗೆ ಏನು ಕೊಟ್ಟಳು ಅನ್ನೋದು ಸಹಜವಾಗಿ. ಈ ಕೊಟ್ಟಳು ಅನ್ನೋಕ್ಕೆ ನಾವು ವರ್ಬಿಗೆ ಪ್ರಶ್ನೆ ಮಾಡ್ತೀವಿ. ಏನನ್ನು ಕೊಟ್ಟಳು ಅನ್ನೋದು ಕ್ವಶನ್ ಕೇಳುವಂಥ ಅಥವಾ ಪ್ರಶ್ನೆ ಕೇಳುವಂಥ ಪದ. ಅದಕ್ಕೆ ಅದು ಕೂಡ ಮಾಮೂಲಿ ಅಂತ ಸೂತ್ರಕ್ಕೆ ಅನುಗುಣವಾಗಿ ವಾಟ್ ಹೆಲ್ಪಿಂಗ್ ವರ್ಬ್ ಡಿಡ್, ಶಿ ಸಬ್ಜೆಕ್ಟ್, ಗಿವ್ ಮೇನ್ ವರ್ಬ್, ಯು ಎಸ್ಟರ್ಡೇ. ವಾಟ್ ಡಿಡ್ ಶಿ ಗಿವ್ ಯು ಎಸ್ಟರ್ಡೇ, ದಿಸ್ ಈಸ್ ದ ಸೆಂಟೆನ್ಸ್. ಆ್ಯಂಡ್ ನೆಕ್ಸ್ಟ್ ಒನ್, ವಾಟ್ ವಿಲ್ ದೇ ಡೂ ನೌ, ಈಗ ಅವರು ಏನು ಮಾಡುವರು. ಯಾವುದೋ ಒಂದು ಸಮಸ್ಯೆ ಆಗಿದೆ, ಆ ಸಮಸ್ಯೆಗೆ ನಾವು ಪರಿಹಾರ ಕಂಡುಕೊಳ್ಳಿಕ್ಕೆ ವಿಳಂಬ ಆದಾಗ ಬಹುಶಃ ಸಹಜವಾಗಿ ನಾವು ಮಾತಾಡುವಂಥ ಮಾತು ಅವರು ಇನ್ನು ಏನು ಮಾಡಬಹುದು ಅಥವಾ ಏನು ಮಾಡುವರು ಅನ್ನೋ ಒಂದು ವಾಕ್ಯ ರಚನೆ. ಹಾಗೆ ವಾಟ್ ಈಸ್ ಟ್ರಬ್ಲಿಂಗ್ ಯು ನೌ, ನಿನಗೆ ಏನು ತೊಂದರೆ ಕೊಡ್ತಾ ಇದೆ. ಇಲ್ಲಿ ನೋಡ್ರಿ, ಭಾಳ ಸೂಕ್ಷ್ಮವಾಗಿ ನಾವು ಒಂದೊಂದೇ ಶಬ್ದಗಳನ್ನ ಇವೆಲ್ಲ ನಾವು ಸಾಕಷ್ಟು ಓದಿದ್ದೀವಿ, ಬಳಸಿದ್ದೀವಿ, ಬಹುಶಃ ನಾವು ಮಾತಾಡೋ ಕೂಡ ಬಳಸಿದ್ದೀವಿ. ಆದರೆ ಮೂಲಕ್ಕೆ ಇಳಿದು ನೋಡಿದಾಗ ಆ ಶಬ್ದಗಳು ವರ್ತಿಸುವ ರೀತಿಯನ್ನು ನಾವು ಗಮನಿಸಬೇಕಾಗತ್ತೆ. ಆ ಶಬ್ದಗಳ ವರ್ತನೆಯೇ ಆ ಶಬ್ದಗಳು ಆ ವಾಕ್ಯದಲ್ಲಿ ಇರಬಹುದಾದ ಸ್ಥಳವನ್ನು ಅಂದರೆ ಅದರ ಜಾಗ ನಿರ್ಧಾರ ಆಗತ್ತೆ. ಆದ್ದರಿಂದ ನಾವು ಮತ್ತೆ ಸೂಕ್ಷ್ಮವಾಗಿ ಇವುಗಳನ್ನು ನೋಡ್ಕೊಳ್ಳೋ ಪ್ರಯತ್ನ ಮಾಡಿ. ವಾಟ್ ಈಸ್ ಟ್ರಬ್ಲಿಂಗ್ ಯು, ಇಲ್ಲಿ ನೋಡಿ ಟ್ರಬ್ಲಿಂಗ್ ಅನ್ನೋದು ತೊಂದರೆ ಕೊಡ್ತಾ ಇದೆ, ನೋವು ಉಂಟು ಮಾಡ್ತಾ ಇದೆ ಅನ್ನೋದು ವರ್ಬ್. ಆದರೆ ಏನು ತೊಂದರೆ ಕೊಡ್ತಾ ಇರೋದು, ಯಾರು ತೊಂದರೆ ಕೊಡ್ತಾ ಇದ್ದಾರೆ, ವಾಟ್. ತೊಂದರೆ ಕೊಡ್ತಾ ಇರೋದೇ ವಾಟ್. ಒಂದು ವೇಳೆ ನಮಗೆ ನಾವು ಸಹಜವಾಗಿ ಈ ಪ್ರಶ್ನೆಯನ್ನು ಕನ್ನಡದಲ್ಲಿ ಕೇಳಿದಾಗ ನಿನಗೆ ಏನು ತೊಂದರೆ ಕೊಡ್ತಾ ಇದೆ, ನಿನಗೆ ಯಾವುದು ತೊಂದರೆ ಕೊಡ್ತಾ ಇದೆ ಅಂದಾಗ ತಲೆನೋವು ಮರ, ಹೊಟ್ಟೆ ನೋವು ಮರ, ಏನೋ ಒಂದು ಹೇಳ್ತೀವಲ್ಲ, ಆ ಉತ್ತರವಾಗಿ ಪಡೀಲಿಕ್ಕೆ ಬಳಸಿದಂಥ ವಾಟ್ ಆಬ್ಜೆಕ್ಟ್, ಸಬ್ಜೆಕ್ಟ್. ಈ ರೀತಿ ಇಲ್ಲಿ ನೋಡಿ ತೊಂದರೆ ಕೊಡ್ತಾ ಇರೋದೇ ಆ ಅಬ್ಜೆಕ್ಟ್ ರೂಪದಲ್ಲಿ WH ಕ್ವಶನ್ ವಾಟ್ ಬಳಸಿ. ವಾಟ್ ಈಸ್ ಟ್ರಬ್ಲಿಂಗ್ ಯು, ಯಾರಿಗೆ ತೊಂದರೆ ಕೊಡ್ತಾ ಇದೆ, ನಿನಗೆ. ಆ ನಿನಗೇನಾಯ್ತು ಈಗ ಆಬ್ಜೆಕ್ಟ್ ಆಯ್ತು. ನೋಡ್ರಿ, ಮೇಲಿನ 4 ವಾಕ್ಯಗಳಲ್ಲಿ ವಾಟ್ ಏನಾಗಿ ವರ್ಕ್ ಮಾಡ್ತಾ ಇದೆ, ಆಬ್ಜೆಕ್ಟಾಗಿ ವರ್ಕ್ ಮಾಡ್ತಾ ಇದೆ. ಆದರೆ ಕೊನೆಯ ವಾಕ್ಯದಲ್ಲಿ 5ನೇ ವಾಕ್ಯದಲ್ಲಿ ವಾಟ್ ಏನಾಗಿ ಕೆಲಸ ಮಾಡ್ತಾ ಇದೆ, ಸಬ್ಜೆಕ್ಟಾಗಿ ಕೆಲಸ ಮಾಡ್ತಾ ಇದೆ. ಈ ರೀತಿ ಪ್ರತಿಯೊಂದು ಪದ ಒಂದು ವಾಕ್ಯದ ರಚನೆಯಲ್ಲಿ ಅದು ವರ್ತಿಸಬಹುದಾದ ರೀತಿ ಅದನ್ನು ನಿರ್ಧಾರ ಮಾಡುತ್ತೆ. ಆದ್ದರಿಂದ ಇಲ್ಲಿ ವಾಟ್ ಸಬ್ಜೆಕ್ಟಾಗಿ ಬಳಕೆಯಾಗಿದೆ. ಹಿಂದಿನ 4 ಉದಾಹರಣೆಗಳಲ್ಲಿ ವಾಟ್ ಆಬ್ಜೆಕ್ಟಾಗಿ ವರ್ಕ್ ಮಾಡ್ತಾ ಇದೆ. ಈ ವಾಕ್ಯ ರಚನೆಯಲ್ಲಿ ಪದಗಳು ವರ್ತಿಸುವ ರೀತಿ ಅದು ಅವುಗಳ ಸ್ಥಾನವನ್ನು ಆ ವಾಕ್ಯ ರಚನೆಯಲ್ಲಿ ಅದರ ಪಾತ್ರವನ್ನು ನಿರ್ಧಾರ ಮಾಡ್ತಾರೆ. ಅದಕ್ಕೆ ಇಲ್ಲಿ ವಾಟ್ ಅನ್ನೋದು 2 ರೀತಿಯೂ ಉಪಯೋಗ ಮಾಡಿದ್ವಿ. ಆಬ್ಜೆಕ್ಟಾಗಿ ಬರ್ಬೋದು, ಸಬ್ಜೆಕ್ಟಾಗಿ ಬರ್ಬೋದು. ಇಂಥ ವಾಕ್ಯವನ್ನು ಅಥವಾ ಇಂಥ ವಾಕ್ಯಗಳನ್ನು ನಾವು ಪ್ಯಾಸಿವ್ಸ್ನಲ್ಲಿ ಬದಲಾಯಿಸಬೇಕಾದಾಗ ನಾವು ಅನುಸರಿಸಬೇಕಾದ ವಾಕ್ಯ ರಚನೆಯ ಸೂತ್ರ ಇದೆ. ತಮ್ಗೆ ಗೊತ್ತಿರೋ ಹಾಗೆ ಆಕ್ಟಿವ್ ವಾಯ್ಸ್ ಇರಲಿ, ವಾಕ್ಯ ಪ್ಯಾಸಿವ್ ವಾಯ್ಸ್ ಇರಲಿ, ನಾವು ಬಳಸುವಂಥ WH ಕ್ವಶನ್ ಪ್ರಾರಂಭದಲ್ಲಿ ಬರಲೇಬೇಕು. ಅದರ ನಂತರ ಕಡ್ಡಾಯವಾಗಿ ಹೆಲ್ಪಿಂಗ್ ವರ್ಬ್ ಇರಲೇಬೇಕು. ಆ ನಂತರದ ಪಕ್ಕದಲ್ಲಿ ಆಬ್ಜೆಕ್ಟ್ ಇರಬೇಕು. ಆಕ್ಟಿವ್ ವಾಯ್ಸ್ನಲ್ಲಿ ಹೆಲ್ಪಿಂಗ್ ವರ್ಬ್ ನಂತರ ಸಬ್ಜೆಕ್ಟ್, ಯಾಕೆ ಸಬ್ಜೆಕ್ಟ್ ಭಾಳ ಮುಖ್ಯ ಪಾತ್ರ ಅದು. ಆದ್ದರಿಂದ ಅಲ್ಲಿ ಸಬ್ಜೆಕ್ಟ್ ಬರುತ್ತೆ. ಇಲ್ಲಿ ನಾವು ಸಬ್ಜೆಕ್ಟ್ಗಿಂತಲೂ ಮಹತ್ವ ಕೊಡೋದು ಆಬ್ಜೆಕ್ಟ್ಗಾದ್ರಿಂದ ಆಬ್ಜೆಕ್ಟ್ ಪಕ್ಕದಲ್ಲಿ ಬರಲೇಬೇಕು, ಹೆಲ್ಪಿಂಗ್ ವರ್ಬ್ ಪಕ್ಕದಲ್ಲಿ. ಆನಂತರ ಮೇನ್ ವರ್ಬ್ ಇದು ಯಾವತ್ತೂ PP ಫಾರ್ಮ್ನಲ್ಲಿ ಇರುತ್ತೆ ಪ್ಯಾಸಿವ್ ವಾಯ್ಸ್ನಲ್ಲಿ. ಕೊನೆಗೆ ಬಾಯ್ ಸಬ್ಜೆಕ್ಟ್. ನೋಡ್ರಿ, ಒಬ್ಬ ವ್ಯಕ್ತಿಯನ್ನು ನಾವು ದೂರದಲ್ಲಿ ಕೊನೆಗೆ ಕರೆದಾಗ ಅವನಿಗೆ ಅಷ್ಟೊಂದು ಮಹತ್ವ ಇಲ್ಲ ಅಂತ ಅರ್ಥ. ಹಂಗೆ ಇಲ್ಲಿ ವಾಕ್ಯ ರಚನೆಯಲ್ಲಿ ಬಾಯಿ ಮೂಲಕ ಸಬ್ಜೆಕ್ಟನ್ನು ಬಳಸೋದಂದ್ರೆ ಅರ್ಥ ಅದಕ್ಕೆ ಕೊನೆಯ ಪ್ರಾಶಸ್ತ್ಯವನ್ನು ಕೊಡ್ತಾ ಇದ್ದೀವಿ. ಅಂದರೆ ಅದು ಅವಶ್ಯಕತೆ ಇಲ್ಲ. ಯಾಕಂದರೆ ಪ್ಯಾಸಿವ್ ವಾಯ್ಸ್ ನಾವು ಬಳಸೋದು ಸಬ್ಜೆಕ್ಟ್ ಇಲ್ಲದಾಗ. ಈಗ ನಾವು ಸಬ್ಜೆಕ್ಟನ್ನು ಉಳ್ಳಂಥ ಆಕ್ಟಿವ್ ವಾಯ್ಸನ್ನು ನಾವು ಪ್ಯಾಸಿವ್ ವಾಯ್ಸಿಗೆ ಬದಲಾಯಿಸ್ತಿರೋ ಒಂದು ಉದ್ದೇಶದಿಂದ ಅದನ್ನು ಇಟ್ಟಿದ್ದೀವಿ. ಕೊನೆಗೆ ಬಾಯ್ ಸಬ್ಜೆಕ್ಟ್. ಇದು ಪ್ಯಾಸಿವ್ ವಾಯ್ಸ್ನಲ್ಲಿ ನಾವು ವಾಕ್ಯ ರಚಿಸಿಕೊಳ್ಳುವಾಗ ಬಳಸಬೇಕಂತ ಸಿದ್ಧ ಸೂತ್ರ. ಇನ್ನು ಇದಕ್ಕೆ ಅನುಗುಣವಾಗಿ ಸ್ವಲ್ಪ ವಾಕ್ಯ ರಚನೆ ನೋಡೋಣ. ಈಗ ನೋಡೋಣ, WH ಕ್ವಶನ್ ಮೊದಲಿಗೆ ಬರಲೇಬೇಕು. ಅದಕ್ಕಿಂತ ಮುಖ್ಯ ನಾವು ಪ್ಯಾಸಿವ್ ವಾಯ್ಸ್ ಬಳಸುವಾಗ ಆಬ್ಜೆಕ್ಟನ್ನು ಕಂಡುಹಿಡ್ಕೋಬೇಕು. ಆಬ್ಜೆಕ್ಟನ್ನು ಕಂಡುಹಿಡ್ಬೇಕಾದ್ರೆ ಈಗ ನಾನು ಹೇಳಿದ್ದೀನಿ, ಮೇನ್ ವರ್ಬಿಗೆ ಪ್ರಶ್ನೆ ಮಾಡಬೇಕು. ಈ ಮೇನ್ ವರ್ಬನ್ನ ಹಿಡ್ಕೊಂಡು ಅದಕ್ಕೆ ಏನು, ಏನನ್ನು,
ಯಾರಿಗೆ ಯಾರನ್ನೋ ಪ್ರಶ್ನೆಗಳನ್ನ ಕೇಳಬೇಕು. ಈಗ ನೋಡ್ರಿ, ಏನನ್ನು ನೋಡ್ರಿ, ವಾಟ್ ಆರ್ ಯು ಡೂಯಿಂಗ್ ಹಿಯರ್? ಡೂಯಿಂಗ್ ಮಾಡ್ತಾ ಇದ್ದೀರಿ, ಅದಕ್ಕೆ ಮಾಡುತ್ತಿದ್ದೀರಿ, ಏನನ್ನು ಮಾಡುತ್ತಿದ್ದೀರಿ ಅಂತ ಪ್ರಶ್ನೆ ಕೇಳಿದಾಗ ಸಿಗುವಂಥ ಶಬ್ದ ಆಬ್ಜೆಕ್ಟ್. ಆದರೆ ಇಲ್ಲಿ ಪ್ರಶ್ನೆಗೆ ಉತ್ತರವಾಗಿ ಬರುವ ಶಬ್ದ ವಾಟ್. ಇದು ವಾಟ್ ಆಬ್ಜೆಕ್ಟು ಹೌದು ಮತ್ತು ಪ್ರಶ್ನೆ ಕೇಳುವಂಥ ಪದವೂ ಹೌದು. ನಮ್ಮ ಸೂತ್ರಕ್ಕನುಗುಣವಾಗಿ ಪ್ರಶ್ನೆ ಕೇಳುವಂಥ ಪದವನ್ನು ಮೊದಲಿಗೆ ಇಟ್ಟಿದ್ವಿ ವಾಟ್, ಅದ್ರ ಪಕ್ಕದಲ್ಲಿ ಈಸ್ ಬಂತು, ನಂತರ ಆಬ್ಜೆಕ್ಟ್ ಬರೋಕ್ಕಿಂತ ಮುಂಚೆ ನಾವು ಬೀಯಿಂಗ್ ಹಾಕ್ಕೊಂಡು, ಯಾಕಂದರೆ ಆ್ಯಕ್ಟಿವ್ ವಾಯ್ಸ್ನಲ್ಲಿ ಇದು ING ಉಳ್ಳಂಥ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಇರೋದ್ರಿಂದ ಅದೇ ಕಂಟಿನ್ಯೂಸ್ ಮೀನಿಂಗನ್ನು ನಾವು ಪ್ಯಾಸಿವ್ ವಾಯ್ಸ್ನಲ್ಲಿ ING ಪರವಾಗಿ ಬೀಯಿಂಗ್ ಬಳಸ್ತೀವಿ. ವಾಟ್ ಈಸ್ ಬೀಯಿಂಗ್ ಡನ್? ಏನು ಮಾಡಲ್ಪಡುತ್ತಿದೆ, ಏನು ಮಾಡ್ತಾ ಇದ್ದಾರೆ. ಬೈ ಯು, ನಿಮ್ಮಿಂದ ಏನು ಮಾಡಲ್ಪಡುತ್ತಿದೆ. ಇಲ್ಲಿ ಇದು ಗ್ರಾಂಥಿಕ ಕನ್ನಡ, ನಿಮ್ಮಿಂದ ಇಲ್ಲಿ ಏನು ಮಾಡಲ್ಪಡುತ್ತಿದೆ. ಆದರೆ ಇದನ್ನು ಸಹಜವಾಗಿ ನಾವು ಮಾತಾಡೋ ಬಳಸ್ತೀವಿ. ಇಲ್ಲಿ ಏನು ಮಾಡಾಕತ್ಯಾರ, ಇಲ್ಲಿ ಏನು ಮಾಡಾಕತ್ಯಾರ, ಇಲ್ಲಿ ಏನು ಕೊಡಾಕತ್ಯಾರ, ನಾಳೆ ನಮ್ಗೆ ಏನು ಕೊಡ್ತಾರ. ನೋಡ್ರಿ, ಕೊಡ್ತಾರ, ಮಾಡ್ತಾರ, ವರ್ಬನ್ನು ಬಳಸ್ತಾ ಇದ್ವಿ. ಕೊಡುವ ಕ್ರಿಯೆ ಮಾಡೋರಿಲ್ಲ, ಮಾಡೋರು ಆ ಕ್ರಿಯೆ ಮಾಡುವಂಥ ಕರ್ತೃ ಇಲ್ಲ. ಹಿಂಗೆ ಸಹಜವಾಗಿ ನಾವು ಮಾತಾಡುವಂಥ ಸುಮಾರು ಪದಗಳು, ಸುಮಾರು ವಾಕ್ಯಗಳು ಪ್ಯಾಸಿವ್ ವಾಯ್ಸ್ ಇರೋದ್ರಿಂದ ಈ ಪ್ಯಾಸಿವ್ ವಾಯ್ಸನ್ನು ಇಂಗ್ಲೀಷ್ನಲ್ಲಿ ವ್ಯಾಕರಣಬದ್ಧವಾಗಿ ಪ್ರಯತ್ನಪೂರ್ವಕವಾಗಿ ಬರೀಲೇಬೇಕಾಗತ್ತೆ. ಅದಕ್ಕೆ ಅದೇನಾಗುತ್ತೆ ನೋಡ್ರಿ, ವಾಟ್ ಈಸ್ ಬೀಯಿಂಗ್ ಡನ್ ಬೈ ಯು ಹಿಯರ್. ಯೂಸ್ವಲಿ ಪ್ಯಾಸಿವ್ ವಾಯ್ಸ್ನ ನಾವು ಸಬ್ಜೆಕ್ಟ್ ತೆಗೆದ್ರೆ ಏನಾಗುತ್ತೆ ನೋಡ್ರಿ, ಬೈ ಯು ತೆಗೆದ್ರೆ ವಾಟ್ ಈಸ್ ಬೀಯಿಂಗ್ ಡನ್ ನೌ, ವಾಟ್ ಈಸ್ ಬೀಯಿಂಗ್ ಡನ್ ಹಿಯರ್, ಇಲ್ಲಿ ಏನು ಮಾಡಾಕತ್ಯಾರ. ಸೊ ದಿಸ್ ಈಸ್ ವಾಟ್ ಯು ಫೀಲ್. ಹಿಂಗೆ ನಿಮ್ಗೆ ಸಹಜವಾಗಿ ಈಗ ನೀವು ಒಪ್ಕೊಳ್ತೀರಿ, ಓಹೋ ಹಿಂಗೆ ಮಾತಾಡ್ತೀವಿ ನಾವು ಕನ್ನಡದಲ್ಲಿ. ನೋಡ್ರಿ, ಇಲ್ಲಿ ಏನು ಮಾಡಾಕತ್ತಾರ, ಅಥವಾ ನೋಡ್ರಿ ಅಲ್ಲಿ ಏನು ಮಾಡಾಕತ್ತಾರ, ಮಾಡಾಕತ್ತಾರ ಕ್ರಿಯೆ ಇದೆ, ಯಾರು ಇಲ್ಲ ಅಂದರೆ ಏನಿಲ್ಲ, ಸಬ್ಜೆಕ್ಟ್ ಇಲ್ಲ. ಈ ರೀತಿ ಸಬ್ಜೆಕ್ಟ್ ಇಲ್ಲದೆ ನಾವು ವಾಕ್ಯಗಳನ್ನು ಭಾಳಷ್ಟು ಸಂಖ್ಯೆಯಲ್ಲಿ ಬಳಸೋದ್ರಿಂದ ಪ್ಯಾಸಿವ್ ವಾಯ್ಸ್ನಲ್ಲಿ ಅವು ಇರೋದರಿಂದ ಪ್ಯಾಸಿವ್ ವಾಯ್ಸನ್ನು ನಾವು ವ್ಯವಸ್ಥಿತವಾಗಿ, ಕ್ರಮಬದ್ಧವಾಗಿ ಮತ್ತು ನಿಯಮಕ್ಕನುಗುಣವಾಗಿ, ಅದೇ ಸೂತ್ರಕ್ಕನುಗುಣವಾಗಿ ವಾಕ್ಯ ರಚನೆ ಕಲ್ತ್ಕೊಳ್ಳೋದು ಭಾಳ ಅವಶ್ಯ ಇದೆ ಅಂತ ನನ್ನ ಒಂದು ಅಭಿಪ್ರಾಯ. ವಾಟ್ ಈಸ್ ಬೀಯಿಂಗ್ ಡನ್ ಬೈ ಯು. ಈಗ ಮುಂದಿನ ವಾಕ್ಯ ನೋಡೋಣ. ವಾಟ್ ಕ್ಯಾನ್ ವಿ ಗಿವ್ ಟು ಅವರ್ ಕಂಟ್ರಿ. ನಾವು ನಮ್ಮ ದೇಶಕ್ಕೆ ಏನನ್ನು ಕೊಡಬಲ್ಲೆವು. ನೋಡ್ರಿ, ಕೊಡೋ ಅನ್ನೋದು ಕ್ರಿಯೆ ಇದೆ, ಕೊಡೋರು ನಾವು. ಈ ಮೇನ್ ವರ್ಬಿಗೆ ನಾವು ಪ್ರಶ್ನೆ ಒಳಗೆ ಏನನ್ನು ಕೊಡಬಲ್ಲೆವು, ಏನನ್ನು ಕೊಡಬಹುದು ಅನ್ನೋ ಪ್ರಶ್ನೆ ಕೇಳಿದಾಗ ಬಹುಶಃ ನಾವು ನಮ್ಮ ದೇಶಭಕ್ತಿಯನ್ನು ಕೊಡಬಹುದು, ನಾವು ಬಡವರಿಗೆ ಸಹಾಯ ಮಾಡ್ಬೋದು ಅನ್ನೋ ಉತ್ತರವಾಗಿ ಬರಬಹುದು. ಆ ಉತ್ತರವನ್ನು ಪಡಲಿಕ್ಕೆ ಕೇಳಿದಂಥ ಪ್ರಶ್ನೆ ವಾಟ್ ಇಲ್ಲಿ ಆಬ್ಜೆಕ್ಟೇ. ಅದಕ್ಕೆ ನಾನೇನು ಮಾಡ್ತೀನಿ ನೋಡ್ರಿ, ವಾಟ್ ಕ್ಯಾನ್ ಬಿ ಗಿವನ್, ಏನು ಕೊಡಲ್ಪಡಬಲ್ಲದು ಅಥವಾ ಏನನ್ನು ಕೊಡಬಹುದು ಅನ್ನೋ ಅರ್ಥ. ವಾಟ್ ಕ್ಯಾನ್ ಬಿ ಗಿವನ್, ಏನನ್ನು ಕೊಡಬಹುದು ಟು ಅವರ್ ಕಂಟ್ರಿ, ನಮ್ಮ ದೇಶಕ್ಕೆ, ಬೈ ಅಸ್. ಅದನ್ನು ಸಂಪೂರ್ಣವಾಗಿ ಶುದ್ಧ ಕನ್ನಡದಲ್ಲಿ ಏನಾಗುತ್ತೆ, ನಮ್ಮಿಂದ ನಮ್ಮ ದೇಶಕ್ಕೆ ಏನು ಕೊಡಲ್ಪಡಬಲ್ಲದು. ಆದರೆ ಶುದ್ಧವಾಗಿ ನಾವು ಕನ್ನಡದಲ್ಲಿ ಮಾತಾಡೋದಿಲ್ಲ, ಸಹಜ ಏನಂತೀವಿ, ನಮ್ಮ ದೇಶಕ್ಕೆ ಏನು ಕೊಡ್ಬೋದಪ್ಪ, ನಾವು ನಮ್ಮ ಸಮಾಜಕ್ಕೆ ಏನು ಕೊಡ್ಬೋದಪ್ಪ. ಈಗ ನಾವು ಕೊಡ್ಬೋದು, ಮಾಡ್ಬೋದು ಅನ್ನೋ ವರ್ಬ್ ಇದ್ದಾವೆ, ಆದರೆ ಕೊಡುವ ವ್ಯಕ್ತಿಗಳ ಸಬ್ಜೆಕ್ಟ್ ರೂಪದಲ್ಲಿ ಇಲ್ಲ. ಅದಕ್ಕಾಗಿ ನಾವು ಸಹಜವಾಗಿ ಮಾತಾಡುವಂಥ ಕನ್ನಡ ಪ್ಯಾಸಿವ್ ವಾಯ್ಸ್ನಲ್ಲಿ ಆ ಪ್ಯಾಸಿವ್ ವಾಯ್ಸನ್ನು ವಾಟ್ ಕ್ಯಾನ್ ಬಿ ಗಿವನ್ ಟು ಅವರ್ ಕಂಟ್ರಿ ಅಂದರೆ ಅದು ಸಹಜ ಅನಿಸುತ್ತೆ. ನಮ್ಮ ದೇಶಕ್ಕೆ ಏನು ಕೊಡ್ಬೋದು, ನಮ್ಮ ಈ ಸಮಾಜಕ್ಕೆ ನಾವು ಏನು ಕೊಡ್ಬೋದು, ನಮ್ಮ ಶಾಲೆಗೆ ನಾವು ಏನು ಕೊಡ್ಬೋದು ಅನ್ನೋದನ್ನು ಅವನು ಸಹಜ. ಏನು ಕೊಡ್ಬೋದು, ವಾಟ್ ಕ್ಯಾನ್ ಬಿ ಗಿವನ್ ಟು ಅವರ್ ಕಂಟ್ರಿ, ವಾಟ್ ಕ್ಯಾನ್ ಬಿ ಗಿವನ್ ಟು ಅವರ್ ಸ್ಕೂಲ್, ವಾಟ್ ಕ್ಯಾನ್ ಬಿ ಗಿವನ್ ಟು ಅವರ್ ಸೊಸೈಟಿ. ಸೊ ದಿಸ್ ಈಸ್ ಹೌ ಯು ಕ್ಯಾನ್ ಫಾರ್ಮ್ ದ ಸೆಂಟೆನ್ಸಸ್ ಇನ್ ಇಂಗ್ಲೀಷ್. ನೆಕ್ಸ್ಟ್, ವಾಟ್ ಡಿಡ್ ಶಿ ಗಿವ್ ಯು ಎಸ್ಟರ್ಡೇ. ನಿನ್ನೆ ಅವಳು ನಿನಗೆ ಏನನ್ನು ಕೊಟ್ಟಳು. ಕೊಟ್ಟಳು ಮೇನ್ ವರ್ಬ್, ಏನನ್ನು ಕೊಟ್ಟಳು ಅನ್ನೋದೇ ಆಬ್ಜೆಕ್ಟ್. ಅದಕ್ಕೆ ಇಲ್ಲಿ ವಾಟ್ ಏನಾಗಿ ಕೆಲಸ ಮಾಡ್ತಿದೆ, ಆಬ್ಜೆಕ್ಟಾಗಿ ಕೆಲಸ ಮಾಡ್ತಾರೆ. ವಾಟ್ ವಾಸ್ ಗಿವನ್, ಏನು ಕೊಡಲ್ಪಟ್ಟಿತು, ಯು ನಿನಗೆ, ಬೈ ಹರ್ ಎಸ್ಟರ್ಡೇ. ಶುದ್ಧ ಕನ್ನಡದಲ್ಲಿ ನಿನ್ನೆ ಅವಳಿಂದ ನಿನಗೆ ಏನು ಕೊಡಲ್ಪಟ್ಟಿತು. ಆದ್ರೆ ಹಂಗಂಗಲ್ಲ, ನಿನ್ನೆ ಏನು ಕೊಟ್ಟರು, ನಿನ್ನೆ ಏನು ಕೊಟ್ಟರು, ಯಾರು ಇಲ್ಲ, ಏನು ಕೊಟ್ಟರು ಅನ್ನೋದೇ ಮುಖ್ಯ ಆಗೋದ್ರಿಂದ ಅದು ಆಬ್ಜೆಕ್ಟ್.
ಅದನ್ನೇ ನಾವು ಪ್ಯಾಸಿವ್ ವಾಯ್ಸ್ನಲ್ಲಿ ವಾಟ್ ವಾಸ್ ಗಿವನ್ ಯು ಇದು ಡಬಲ್ ಆಬ್ಜೆಕ್ಟ್ ಹೊಂದಿರೋದ್ರಿಂದ ಏನನ್ನು ಅನ್ನೋ ಒಂದನೇ ವರ್ಬ್ ಆಬ್ಜೆಕ್ಟ್, ಎರಡನೇ ಆಬ್ಜೆಕ್ಟ್ ಯು. ಆದ್ದರಿಂದ ಯೂಶ್ವಲಿ 2 ಆಬ್ಜೆಕ್ಟ್ ಇದ್ದಂಥ ವಾಕ್ಯಗಳನ್ನ ಮತ್ತೆ ನಾವು ಒಂದು ವಿಡಿಯೋದಲ್ಲಿ ಭಾಳ ವಿವರವಾಗಿ ಚರ್ಚೆ ಮಾಡಿದ್ದೀನಿ ಮತ್ತು ಮುಂದುವರಿದ ಭಾಗವಾಗಿ ಇನ್ನೊಂದು ವಿಡಿಯೋದಲ್ಲಿ ಆ ವಿಷಯಗಳನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾವು ವಾಟನ್ನು ಆಬ್ಜೆಕ್ಟ್ ಆಗಿ ತೊಗೊಂಡು ಪ್ಯಾಸಿವ್ ವಾಯ್ಸ್ ಮಾಡಿದಾಗ ವಾಟ್ ವಾಸ್ ಗಿವನ್ ಟು ಯು ಬೈ ಯು, ಅಥವಾ ನೇರವಾಗಿ ವಾಟ್ ವಾಸ್ ಗಿವನ್ ಯು ಎಸ್ಟರ್ಡೇ, ನಿನಗೆ ಏನು ಕೊಟ್ಟರು, ಯಾರು ಇಲ್ಲ, ಏನನ್ನು ಕೊಟ್ಟರು ಅನ್ನೋದು ಮುಖ್ಯ. ಅವಾಗ ಅದು ಆಬ್ಜೆಕ್ಟ್ ಆಗೋದ್ರಿಂದ ಪ್ಯಾಸಿವ್ ವಾಯ್ಸ್ನಲ್ಲಿ ಹೇಳ್ತೀವಿ. ಹಂಗೆ ವಾಟ್ ವಿಲ್ ದೇ ಡೂ ನಾವು, ಅವ್ರಿಗೇನು ಮಾಡೋರು, ಇದನ್ನು ನಾವು ಮಾಡುವರು ಅನ್ನೋ ಮೇನ್ ವರ್ಬಿ ಪ್ರಶ್ನೆ ಕೇಳ್ಕೊಂಡು ಆಬ್ಜೆಕ್ಟ್ ಪಡೆದಾಗ ಏನನ್ನು ಅನ್ನೋದೇ ಉತ್ತರವಾಗಿ ಬರುತ್ತೆ. ಅವಾಗ ನೋಡ್ರಿ ವಾಟ್ ವಿಲ್ ಬಿ ಡನ್, ಏನು ಮಾಡಲಾಗುವುದು, ಏನು ಮಾಡಲಾಗುವುದು ಬೈ ದೆಮ್ ಅವರಿಂದ ನಾವು. ಈಗ ಅವರಿಂದ ಏನು ಮಾಡಲಾಗುವುದು, ಆದರೆ ಆಡು ಕನ್ನಡದಲ್ಲಿ ಅಂತೀವಿ. ಈಗ ಏನು ಮಾಡುತ್ತಾರಾ, ಏನು ಮಾಡಲಾಗುವುದು, ನಾಳೆ ಏನನ್ನು ಕೊಡಲಾಗುವುದು, ನಾಳೆ ಏನನ್ನು ಹೇಳಲಾಗುವುದು. ನೋಡ್ರಿ ವಾಟ್ ವಿಲ್ ಬಿ ಸೇಡ್, ವಾಟ್ ವಿಲ್ ಬಿ ಗಿವನ್, ವಾಟ್ ವಿಲ್ ಬಿ ಅನೌನ್ಸ್ಡ್ ಟುಮಾರೋ, ನಾಳೆ ಏನು ಅನೌನ್ಸ್ ಮಾಡ್ಬೋದು, ಮಾಡುವರು. ಸೊ ಹಿಂಗೆ ನಾವು ಸಬ್ಜೆಕ್ಟ್ ಇಲ್ಲದೇ ಸಹಜವಾಗಿ ನಾವು ವಾಕ್ಯ ರಚನೆ ಮಾಡೋದ್ರಿಂದ ಕನ್ನಡದಲ್ಲಿ ಅವುಗಳು ನಾವು ಇಂಗ್ಲೀಷ್ನಲ್ಲಿ ಈ ರೀತಿ ಮಾಡ್ಬೋದು. ವಾಟ್ ವಿಲ್ ಬಿ ಡನ್ ಬೈ ದೆಮ್ ನೌ. ನೆಕ್ಸ್ಟ್ ಕೊನೆಯದು ನೋಡ್ರಿ ಭಾಳ ಇಂಪಾರ್ಟೆಂಟ್. ವಾಟ್ ಈಸ್ ಟ್ರಬ್ಲಿಂಗ್ ಯು ನೌ, ನಿನಗೆ ಈಗ ಏನು ತೊಂದರೆ ಕೊಡ್ತಾ ಇದೆ. ಇಲ್ಲಿ ತೊಂದರೆ ಕೊಡೋದು ಮೇನ್ ವರ್ಬ್, ಈ ಕ್ರಿಯೆ ಮಾಡೋದೇ ವಾಟ್. ಅಂದರೆ ಇಲ್ಲಿ ವಾಟ್ ಏನಾಗ್ತಾ ಇದೆ, ಸಬ್ಜೆಕ್ಟಾಗಿ ಕೆಲಸ ಮಾಡ್ತಿದೆ. ಈಗ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಸಬ್ಜೆಕ್ಟನ್ನು ಕೊನೆಗೆ ಹಚ್ತೀವಿ ಪ್ಯಾಸಿವ್ ವಾಯ್ಸ್ನಲ್ಲಿ. ಆ ಕೊನೆಗೆ ಹಚ್ಚೋಕ್ಕಿಂತ ಮುಂಚೆ ಅದಕ್ಕಿಂತಲೂ ಮೊದಲು ನಾವು ಬಾಯಿ ಬಳಸ್ತೀವಿ. ಯಾಕಂದರೆ ಅದರಿಂದ, ಅವನಿಂದ, ನನ್ನಿಂದ ಅನ್ನೋ ಅರ್ಥಲ್ಲ. ಅದಕ್ಕೆ ಇಲ್ಲಿ ತೊಂದರೆ ಕೊಡ್ತಾ ಇದೆ ಅದು ಅದರಿಂದ ಅನ್ನೋದಲ್ಲಿ ಬೈ ವಾಟ್, ಯಾವುದರಿಂದ, ಎದರಿಂದ. ಆರ್ ಯು ಬೀಯಿಂಗ್ ಟ್ರಬಲ್ಡ್, ನೀನು ತೊಂದರೆ ಕೊಡಲ್ಪಡುತ್ತಿದ್ದಿ. ತೊಂದರೆ ಕೊಡುತ್ತಿದ್ದಿ ಮೀನಿಂಗ್ ಬೇರೆ, ತೊಂದರೆ ಕೊಡಲ್ಪಡುತ್ತಿದ್ದಿ ಅಂದರೆ ತೊಂದರೆಗೆ ಒಳಗಾಗ್ತಾ ಇದ್ದೀಯಾ ನಾವು. ಈಗ ನೀನು ಈಗ ಯಾವುದರಿಂದ ತೊಂದರೆಗೆ ಒಳಪಡುತ್ತಿದ್ದೀಯಾ, ಅಥವಾ ನಿನಗೆ ಈಗ ಯಾರು ಅಥವಾ ಏನು ತೊಂದರೆ ಕೊಡ್ತಾ ಇದೆ ಅನ್ನೋದನ್ನು ಸಹಜ ಅಂತೀವಿ. ಏನು ನಿನಗೆ ತೊಂದರೆ ಕೊಡಾಕತ್ತೈತಿ ಅನ್ನೋದನ್ನು ಪ್ಯಾಸಿವ್ ವಾಯ್ಸ್ನಲ್ಲಿ ಈ ರೀತಿ ಬೈ ವಾಟ್ ಆರ್ ಯು ಬೀಯಿಂಗ್ ಟ್ರಬಲ್ಡ್ ನೌ. ಸೊ ದಿಸ್ ಈಸ್ ಹೌ ಯು ಕ್ಯಾನ್ ಚೇಂಜ್ ವಾಟ್ either in active voice or passive voice according to the ready-made formula and according to grammar rules you can form the sentences. And once again I would like to thank all of you. At the same time I would like to share my opinion that these things seem to be very 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 confusing sometimes, and sometimes of course useless also, but they are not at all useless if you look into them. If you look into them seriously, of course you can find, you can understand how valuable, how important these words are in our day to day conversation. ಆದ್ದರಿಂದ ಈ ವಿಡಿಯೋ ಇಂಥ ವಿಷಯವನ್ನು ತಮಗೆ ಚರ್ಚೆ ರೂಪದಲ್ಲಿ ಕೊಟ್ಟೋದ್ರಿಂದ ಅದು ಭಾಳ ಉಪಯುಕ್ತ ಆಗಿರ್ಬೋದು ಅಂತ ನನ್ನ ಅಭಿಪ್ರಾಯ. ಆದ್ದರಿಂದ ಅದನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ.